Hello students, welcome to our channel Allied Science June. This is Panchakshri. ನನ್ನ ಈ ಚಾನಲಲ್ಲಿ ಅಂದರೆ ಅಲೈಡ್ ಸೈನ್ಸ್ ಜೂನ್ ಅನ್ನೋ ಚಾನಲಲ್ಲಿ ಆಲ್ಮೋಸ್ಟ್ ಪ್ಯಾರಾಮೆಡಿಕಲ್ ಏನು ಕರೆಯತ್ತಾರ ಅಂದರೆ ಅಲೈಡ್ ಹೆಲ್ತ್ ಸೈನ್ಸಸ್ ಅಂತ ಕರೆಯತ್ತಾರ. ಅಂದ್ರೆ ಈಗ ರೀಸೆಂಟಾಗಿ ಬಂದಿರೋ ಒಂದು ಸರ್ಕ್ಯುಲರ್ ಅದರ ಆಧಾರದ ಮೇಲೆ ನಾನು ನಿಮ್ಗೊಂದಿಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಕೊಡತ್ತೀನಿ. ಇದಕ್ಕೆ ಮುಂಚೆ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತಿತ್ತು, ಈಗ ಅದನ್ನ ಅಲೈಡ್ ಆ್ಯಂಡ್ ಹೆಲ್ತ್ ಕೇರ್ ಬೋರ್ಡ್ ಅಂತ ಮಾಡ್ಯಾರ. ಲೈಕ್ ಈ ನೆಕ್ಸ್ಟ್ ನ್ಯಾಷನಲ್ ಕಮಿಷನ್ ಆಫ್ ಅಲೈಡ್ ಹೆಲ್ತ್ ಪ್ರೊಫೆಷನಲ್ಸ್ ಅಂತ ಹೇಳಿ ಒಂದು ಕೌನ್ಸಿಲ್ ಅದು ಕಮಿಷನ್ ಐತಿ. ಅದನ್ನ ಎವ್ರಿ ಸ್ಟೇಟ್ ವೈಸ್ ಅವರು ಅಲೈಡ್ ಸೈನ್ಸ್ ಕೌನ್ಸಿಲ್ ಮಾಡ್ಕೋಬೇಕಂತೇಳಿ ಆಗ ನೋಟಿಫಿಕೇಶನ್ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಅಲೈಡ್ ಹೆಲ್ತ್ ಪ್ರೊಫೆಷನಲ್ಸ್ ಕೌನ್ಸಿಲ್ ಅಂತೇಳಿ ಸಪ್ರೇಟ್ ಆಗಿ ಒಂದು ಬೋರ್ಡ್ ರೆಗ್ಯುಲೇಟರಿ ಬೋರ್ಡ್ ಮಾಡ್ಯಾರ. ಅದ ಆ ಕೌನ್ಸಿಲ್ ಆಧಾರ ಅಂದ್ರೆ ಆ ಕೌನ್ಸಿಲ್ ಹೆಂಗೆ ಹೇಳ್ತೈತಿ ಅದರ ಆಧಾರದ ಮೇಲೆ ಇವು ಉಳಿದಿದ್ದೆಲ್ಲ ಯೂನಿವರ್ಸಿಟೀಸ್, ಡೀಮ್ಡ್ ಯೂನಿವರ್ಸಿಟಿ ಇರಲಿ, ಗೌರ್ಮೆಂಟ್ ಕಾಲೇಜಸ್ ಇರಲಿ, ರಾಜಭಂಗ್ ಯೂನಿವರ್ಸಿಟಿ, ಗೌರ್ಮೆಂಟ್ ಸೆಕ್ಟರ್ ಯೂನಿವರ್ಸಿಟಿ ಇರಲಿ, ಎಲ್ಲವೂ ಅದೇ ತರನಾದಂಥ ರೂಲ್ಸ್ ಮತ್ತು ಕೋರ್ಸ್ನ ಅದೇ ಥರ ಡ್ಯೂರೇಷನ್ನು ಎಲಿಜಿಬಿಲಿಟಿ ಇರಲೇಬೇಕು ಅಂತ ಹೇಳಿ ಮ್ಯಾಂಡೇಟರಿ. ಪ್ರಸ್ತುತ ಸಾಲಿನ ಅಂದ್ರೆ 2026-27 ಸಾಲಿನ ಅಡ್ಮಿಷನ್ ಪ್ರವೇಶ ಪಡೆಯಬೇಕಾದಂಥ ವಿದ್ಯಾರ್ಥಿಗಳು ಕಂಪಲ್ಸರಿ ಆ ಏನು ನ್ಯಾಷನಲ್ ಕಮಿಷನ್ ಇದೆ ಅಲ್ಲ ಅದರದ್ದು ಏನು ಕರಿಕ್ಯುಲಮ್ ಇದೆ, ಅದರದ್ದು ಏನು ಎಲಿಜಿಬಿಲಿಟಿ ಇದೆ, ಅದರ ಆಧಾರದ ಮೇಲೆ ನೀವು ಅಡ್ಮಿಷನ್ ಕೊಡಬೇಕು, ಅಡ್ಮಿಷನ್ ತಗೋಬೇಕು. ಮತ್ತು ಮಿನಿಮಮ್ ಸೀಟ್ಸು, ಮ್ಯಾಕ್ಸಿಮಮ್ ಸೀಟ್ಸು ಎಷ್ಟಿರಬೇಕು, ಫ್ಯಾಕಲ್ಟಿ ಎಷ್ಟಿರಬೇಕು, ಹೆಂಗಿರ್ಬೇಕು ಅನ್ನೋದನ್ನಂತ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಸರ್ಕ್ಯುಲರ್ಸ್ನ ಕಳಿಸಿದೆ. ನಾನು ಈ ವಿಡಿಯೋ ಮಾಡಕತ್ತಿದ್ದ ಉದ್ದೇಶನ ಅದೇ. ಈಗ ರೀಸೆಂಟಾಗಿ ಬಂದಿರುವಂಥ ಇನ್ಫಾರ್ಮೇಶನ್ ಪ್ರಕಾರ ಕರ್ನಾಟಕ ಸ್ಟೇಟ್ ಅಲೈಡ್ ಹೆಲ್ತ್ ಪ್ರೊಫೆಷನಲ್ ಕೌನ್ಸಿಲಲ್ಲಿ ಏನು ಮಾಡಿದಾರೆ ಅಂದರೆ ನೇಮ್ ಆ್ಯಂಡ್ ಕಲ್ಚರನ್ನು ಚೇಂಜ್ ಮಾಡ್ಯಾರ. ಲೈಕ್ ಪ್ಯಾರಾಮೆಡಿಕಲ್ ಅಲೈಡ್ ಸೈನ್ಸ್ ಹೆಂಗೆ ಮಾಡಿದ್ರು ಅದೇ ಥರನೇ ಕೋರ್ಸಸ್ನ ಚೇಂಜ್ ಮಾಡ್ಯಾರ. ಯಾವ ಥರ ಅಂತಂದರೆ BSc ಇನ್ OT/AT ಅಂತಿತ್ತಲ್ಲ, ಈ OT/ATನ ಏನು ಮಾಡ್ಯಾರ ಅಂತಂದ್ರೆ ಬ್ಯಾಚುಲರ್ ಆಫ್ ಅನಸ್ತೇಷಿಯಾ ಆ್ಯಂಡ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ. ಇದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂತೀನಿ. ಇದಕ್ಕೆ ಮುಂಚೆ BSc ಇನ್ OT/AT ಅಂತ ಹೇಳಿ ಇತ್ತು, ಅಥವಾ BSc ಇನ್ AT ಅಂದ್ರೆ BSc ಇನ್ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಅನಸ್ತೇಷಿಯಾ ಟೆಕ್ನಾಲಜಿ ಅಂತ ಇತ್ತು, ಅಥವಾ BSc ಇನ್ OT ಟೆಕ್ನಾಲಜಿ ಅಂತಿತ್ತು. ಇದನ್ನ ಎರಡೂ ಅಂದ್ರೆ ಕೆಲವೊಂದಿಷ್ಟು ಡೀಮ್ಡ್ ಯೂನಿವರ್ಸಿಟಿಗಳು ಅನಸ್ತೇಷಿಯಾ ಟೆಕ್ನಾಲಜಿ ಅಷ್ಟೇ ಕೋರ್ಸ್ ಸ್ಟಾರ್ಟ್ ಮಾಡಿದ್ರು, ಮತ್ತು OT ಟೆಕ್ನಾಲಜಿ ಅಷ್ಟೇ ಕೋರ್ಸ್ ಸ್ಟಾರ್ಟ್ ಮಾಡಿದ್ರು. ಮತ್ತು ಗೌರ್ಮೆಂಟ್ ಏನಿತ್ತಂದ್ರೆ BSc ಅನಸ್ತೇಷಿಯಾ ಆ್ಯಂಡ್ OT ಟೆಕ್ನಾಲಜಿ ಅಂತ ಮರ್ಚ್ ಆಯಿತು. ಇವೆಲ್ಲ ಆದಮೇಲೆ ಈಗ ನ್ಯಾಷನಲ್ ಕಮಿಷನ್ ಆಫ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಆರ್ಡರ್ ಬಂದಮೇಲೆ ಇವನ್ನೆಲ್ಲ ತೆಗೆದು ಹಾಕಿ ಎಲ್ಲ ಸೇರಿಸಿ ಒಂದು ಕೋರ್ಸ್ ನೇಮ್ ಆ್ಯಂಡ್ ಕಲ್ಚರ್ ಕೊಟ್ರ. ಅದೇನಂದ್ರೆ ಬ್ಯಾಚುಲರ್ ಆಫ್ ಅನಸ್ತೇಷಿಯಾ ಆ್ಯಂಡ್ ಆಪರೇಷನ್ ಟೆಕ್ನಾಲಜಿ. ಏನು ಅಂದ್ರೆ BAOT BAOTT ಅಂತ ಮಸ್ತಾಗಿ ಹೇಳ. BSc AT OT ಅಷ್ಟು ಇದಷ್ಟು ಈ ಕೋರ್ಸ್ ಅಷ್ಟೇ ಚೇಂಜ್ ಆಗಿಲ್ಲ, ಇನ್ನೂ ಕೆಲವೊಂದಿಷ್ಟು ಕೋರ್ಸಸ್ ಚೇಂಜ್ ಆಗ್ಯಾವ. BSc RDT ಅಂದ್ರೆ ಇದಕ್ಕೆ ಮುಂಚೆ ಇದ್ದಂಥದ್ದು BSc ಬ್ಯಾಚುಲರ್ ಆಫ್ BSc ಅನ್ನೋದಿಲ್ಲ, ಇಲ್ಲ ಬ್ಯಾಚುಲರ್ ಆಫ್ ರೀನಲ್ ಡಯಾಲಿಸಿಸ್ ಟೆಕ್ನಾಲಜಿ ಇದ್ದಿದ್ದು ಡಯಾಲಿಸಿಸ್ ಟೆಕ್ನಾಲಜಿ, ಡಯಾಲಿಸಿಸ್ ಥೆರಪಿ ಟೆಕ್ನಾಲಜಿ ಅಂದ್ರೆ BDT. ಈ ಥರ ಇದ್ದಿದ್ದು ಈ ಥರ
ಲೈಕ್ ಆಪ್ಟೋಮೆಟ್ರಿ. ಇನ್ನೊಂದು ಮೇನ್ ನನ್ನ ಫಸ್ಟ್ ವಿಡಿಯೋದಾಗ ಹೇಳಿದ್ದೆ ನಾನು ಯಾವ್ದೆಲ್ಲ ಕೋರ್ಸ್ ಎಷ್ಟೆಷ್ಟು ವರ್ಷ ಅಂತಂದ್ರೆ, ಅದೇ ತರ ಈ BSc DTT ಏನಿದೆಯಲ್ಲ ಇದು 4 years. ಇದು 4 years, 1 year internship including 1 year internship in diploma in dialysis therapy technology. ಇದಕ್ಕೆ ಮುಂಚೆ ಏನಿತ್ತಿದ್ರೆ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ DDT ಅಂತಿದ್ರಲ್ಲ, ಅದನ್ನ DDTT ಅಂತ ನೇಮ್ ಕಲ್ಚರ್ ಮಾಡ್ರೆ. ಇದು 2.5 year. 2.5. ನಿಮ್ಗೆ ಇನ್ನೊಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಕಂಪ್ಲೀಟ್ ಆಗಿ SSLC ಮುಗಿದ ಮೇಲೆ ಯಾರೆಲ್ಲ ಜಾಯ್ನ್ ಆಗ್ಬೇಕಂತ ಅನ್ಕೊಂತಿದ್ರು ಅದೆಲ್ಲ ಈ ವರ್ಷದಿಂದ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಯಾರ. ಪ್ಯಾರಾಮೆಡಿಕಲ್ ಮಾಡ್ಬೇಕಂದ್ರೆ ಕಂಪಲ್ಸರಿ PUC ಸೈನ್ಸ್, PCB ಆರ್ PCM, PCMB, ವಾಟ್ ಎವರ್ ಯು ಶುಡ್ ಬಿ ಕಮ್ ಫ್ರಮ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದು ನೀ ಡಿಪ್ಲೊಮಾ ಮಾಡ್ಬೇಕು. ಸರ್ಟಿಫಿಕೇಟ್ ಕೋರ್ಸ್ ಅಂತ ಏನಿತ್ತು 3 years COTT ಅದು ಇದು ಅಂತಹ ಮುಂಚೆ ಏನೇನು ಕೋರ್ಸ್ ಇದ್ವು, ಆ ಸರ್ಟಿಫಿಕೇಟ್ ಕೋರ್ಸ್ ಅನ್ನೋದು ಕಂಪ್ಲೀಟ್ ಆಗಿ ತೆಗೆದಾಕಿದ್ದಾರೆ. ಡಿಪ್ಲೊಮಾ ಅಂದ್ರೆ 2 years and half year internship, ಅಂದ್ರೆ 6 month internship. 2 ವರ್ಷ ಡಿಪ್ಲೊಮಾ PUC ಸೈನ್ಸ್ ಆಗಿರ್ಬೇಕು, 2 ವರ್ಷ ಡಿಪ್ಲೊಮಾ ಮಾಡೋದು. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಏನಾಗ್ತದಂದ್ರ ಲೈಕ್ ಇಲ್ಲಿ ಲ್ಯಾಟ್ರಲ್ ಎಂಟ್ರಿ ಸಿಗ್ತದೆ. ಇದು DDT. ಇಮೇಜಿಂಗ್ ಏನ್ ಮಾಡ್ಯಾರ ಅಂತಂದ್ರೆ ಮೊದಲಿಗೆ ಡಿಪ್ಲೊಮಾ ಇನ್ ಇಮೇಜಿಂಗ್ ಟೆಕ್ನಾಲಜಿ ಅಂತ. ಈಗ ಏನ್ ಮಾಡ್ಯಾರ ಅಂದ್ರೆ ಬ್ಯಾಚುಲರ್ ಆಫ್ ರೇಡಿಯಾಲಜಿ and imaging technology, ಬ್ಯಾಚುಲರ್ ಆಫ್ ರೇಡಿಯಾಲಜಿ ಅಂಡ್ ಇಮೇಜಿಂಗ್ ಟೆಕ್ನಾಲಜಿ ಅಂತ ಚೇಂಜ್ ಮಾಡ್ಯಾರ. ಮತ್ತೆ ಇನ್ನೊಂದು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಕೋರ್ಸ್ ಹೊಸದಾಗಿ ಹೆಸರು ಮಾತ್ರ ಚೇಂಜ್ ಮಾಡ್ತಾರೆ ಅಷ್ಟೇ. ಹಳೆ ಕೋರ್ಸಸ್ ಸೇಮ್ ಅದೇ, ಏನ್ ಡಿಫ್ರೆನ್ಸ್ ಇಲ್ಲ. ಇದಕ್ಕೆ ಮುಂಚೆ ಏನ್ ಕರ್ತಿದ್ರು ಅದನ್ನ ಒಂದು ಪ್ರೊಫೆಷನಲ್ ಆಗಿ ಕರೀಲಿಕ್ಕೆ ನೇಮ್ ಅಂಡ್ ಕಲ್ಚರ್ ಕೊಟ್ಟಿದ್ದಾರೆ. ಈಗ ನಾನು ಪರ್ಟಿಕ್ಯುಲರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಲ್ಮೋಸ್ಟ್ ಆಲ್ ಕೋರ್ಸಸ್ ಇಂದ ನಮ್ದು ಪ್ಯಾರಾಮೆಡಿಕಲ್ ಬೋರ್ಡ್ ಅಲ್ಲಿ ಇದ್ವಲ್ಲ, ಆಲ್ಮೋಸ್ಟ್ ಅವು ಇಲ್ಲಿವರೆಗೂ SLC ಮ್ಯಾಗ ಅಡ್ಮಿಷನ್ ತೊಗೊಂತಿದ್ರು. ಈಗ SLC ಮ್ಯಾಗ ಅಡ್ಮಿಷನ್ ಕ್ಲೋಸ್ ಮಾಡ್ಬಿಟ್ಟು PUC ಸೈನ್ಸ್ ಆಗಿರ್ಬೇಕು, ಅವ್ರು ಡೈರೆಕ್ಟ್ 2 ವರ್ಷ ಕೋರ್ಸ್ 6 month ಇಂಟರ್ನ್ಶಿಪ್ ಡಿಪ್ಲೊಮಾ ಮುಗಿತೈತಿ. ನಿಮ್ಗೆ BSc ಮಾಡೋದಿತ್ತಂದ್ರೆ ಅದು ಡೈರೆಕ್ಟ್ ಲ್ಯಾಟ್ರಲ್ ಎಂಟ್ರಿ ಒಳಗೆ BSc ಸಿಗ್ತೈತಿ. BSc ಒಳಗೆ ಲ್ಯಾಟ್ರಲ್ ಎಂಟ್ರಿ ಕೊಟ್ಟಿದ್ದಾರೆ. ಡಿಪ್ಲೊಮಾದಲ್ಲಿ ಲ್ಯಾಟ್ರಲ್ ಎಂಟ್ರಿ ಇಲ್ಲ, ಲ್ಯಾಟ್ರಲ್ ಎಂಟ್ರಿ ಅನ್ನೋದೇ ಇಲ್ಲ ಡಿಪ್ಲೊಮಾದಲ್ಲಿ. ಮತ್ತೆ SLC ಮ್ಯಾಗ ಎಂಟ್ರಿ ಅನ್ನೋದೂ ಇಲ್ಲ. SLC ಮ್ಯಾನು ಎಂಟ್ರಿ ಇಲ್ಲ, ಡಿಪ್ಲೊಮಾ ಮೇಲೂ ಎಂಟ್ರಿ ಇಲ್ಲ. ಲೈಕ್ ನಿಮ್ಗೇನು ನೀವು ಅಲೈಡ್ ಸೈನ್ಸ್ ಮಾಡ್ಬೇಕಂದ್ರೆ PUC ಸೈನ್ಸ್ ಮಾಡಲೇಬೇಕು. ಮತ್ತೆ ಇನ್ನೊಂದು ಹೊಸ ಕೋರ್ಸ್ ಸ್ಟಾರ್ಟ್ ಮಾಡಿದ್ರೆ ಅಲೈಡ್ ಸೈನ್ಸ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಫಾರ್ಮೇಶನ್ and ಮ್ಯಾನೇಜ್ಮೆಂಟ್. ಡಿಪ್ಲೊಮಾ ಈಗ ಅಲೈಡ್ ಸೈನ್ಸ್ ಅಲ್ಲಿ ಡಿಪ್ಲೊಮಾ ಹೆಲ್ತ್ ಇನ್ಫಾರ್ಮೇಶನ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಮಾಡ್ಯಾರ. ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂದ್ರೆ ಇನ್ಫಾರ್ಮೇಶನ್ ಸ್ಟಡೀಸ್. ಇದೇನಂದ್ರೆ ಇದು ಡಿಪ್ಲೊಮಾ ಸೇಮ್, ಏನ್ ಚೇಂಜಸ್ ಇಲ್ಲ. ಯಾವುದು SSLC ಮೇಲೆ ನಿಮ್ಗೆ ಯಾವುದು ಅಡ್ಮಿಷನ್ಸ್ ಇಲ್ಲ. ಇದೊಂದು ಹೊಸ ಕೋರ್ಸ್ ನಾವು ನೋಡ್ದಂಗೆ. ಮತ್ತು ಫರ್ದರ್ ಆಗಿ DHI ಮತ್ತೆ ಇವು MLS ಅಂದ್ರೆ ಇದಕ್ಕೆ ಮುಂಚೆ MLT ಅಂತ ಕರಿತಿದ್ರಲ್ಲ, ಅದನ್ನ ಏನ್ ಮಾಡ್ಯಾರ MLS ಅಂತ ಮಾಡ್ಯಾರ. ಟೆಕ್ನಾಲಜಿ ತೆಗ್ದಾರ, ಮೆಡಿಕಲ್ ಲ್ಯಾಬೊರೇಟರಿ ಸೈನ್ಸ್ ಇಷ್ಟ. MLT ನ MLS ಮಾಡ್ಯಾರ. ಇದೊಂದು ಹೊಸ ಕೋರ್ಸ್ ಸ್ಟಾರ್ಟ್ ಮಾಡ್ಯಾರ. ಇದ್ರಾಗ ಬ್ಯಾಚುಲರ್ ಆಫ್ ಸೈನ್ಸ್, ಬ್ಯಾಚುಲರ್ ಡಿಗ್ರಿನೂ ಐತಿ. ಹಿಂದಿನ ದಿನದಾಗ ಅಡ್ಮಿಷನ್ಸ್ ಯಾವಾಗ ಬರ್ತಾವು, ಕಾಲ್ಫಾರ್ಮ್ ಯಾವಾಗ ಆಗ್ತತಿ, ಹೆಂಗಿರುತ್ತ ಏನು ಎಲ್ಲಾನ ನೆಕ್ಸ್ಟ್ ಬರೋ ವಿಡಿಯೋದಾಗ ನಾ ಹೇಳ್ಕೊಡ್ತೀನಿ. ಈ ಕಮಿಂಗ್ ಟು ದ ಮೇನ್ ನಮ್ ಸ್ಟ್ರೀಮ್ ಹೇಳೋದಾದ್ರೆ BSc Electrical and OT Techniques.
ಬಿ ಎಸ್ ಸಿ ಹುಟ್ಟಿ ಅಂಡ್ ಅನಸ್ತೇಷಿಯಾ ಮೂಡಕ್ಕಿಂತ ಮುಂಚೆ ಇನ್ನೊಂದು ಅಪ್ಡೇಟ್ ಐತಿ, ಅದನ್ನ ನಿಮ್ಗೆ ಹೇಳ್ತೀನಿ ನಾನು. ಏನ್ ಅಪ್ಡೇಟ್ ಅಂತಂದ್ರ ಲೈಕ್ ಬಿ ಎಸ್ ಸಿ ಆಪ್ಟೋಮೆಟ್ರಿ ಇರಲಿ, ಡಿಪ್ಲೊಮಾ ಆಪ್ಟೋಮೆಟ್ರಿ ಇರಲಿ, ಡಿಪ್ಲೊಮಾ ಆರ್ ಬ್ಯಾಚುಲರ್ ಇರಲಿ, ಡಿಪ್ಲೊಮಾ ಇರಲಿ, ಆಪ್ಟೋಮೆಟ್ರಿ ಎರಡೂ ಇಲ್ಲಿ. ಬ್ಯಾಚುಲರ್ ಅಲ್ಲಿ 5 years ಮಾಡ್ಯಾರ. ದಿಸ್ ಇಸ್ ಅ ಮೇನ್ ಬಿಗ್ಗೆಸ್ಟ್ ಮೆಸೇಜ್. ಯಾಕಂತಂದ್ರೆ ಇದು ಅಪ್ಡೇಟ್ ಆಗಿರೋದು ಅಂತಂದ್ರೆ ಇದು ಮಾತ್ರ. ಇದಕ್ಕೆ ಮುಂಚೆ ನಿಮ್ಗೆ 4 ವರ್ಷ ಇತ್ತು, ಅದನ್ನ 5 ವರ್ಷ ಕನ್ವರ್ಟ್ ಮಾಡ್ರಿ. 5 ವರ್ಷ ಅಂದ್ರೆ ಇನ್ಕ್ಲೂಡಿಂಗ್ 1 year internship, 5 years. Diploma 2.2 years, 6 month internship. ಡಿಪ್ಲೊಮಾ 2 ವರ್ಷ 6 ತಿಂಗಳು, ಬ್ಯಾಚುಲರ್ ಡಿಗ್ರಿ 5 ವರ್ಷ, 5 ವರ್ಷ ಟೋಟಲ್ ಇನ್ಕ್ಲೂಡಿಂಗ್ 1 year ಇಂಟರ್ನ್ಶಿಪ್. ನಿಮ್ಗೆ ಡಿಪ್ಲೊಮಾ ಮುಗಿಸಿದ್ವಿ, ನಮ್ಗೆ ಲ್ಯಾಟರಲ್ ಎಂಟ್ರಿ ಸಿಗ್ತತಲ್ರಿ, ಏನ್ ಕ್ಯಾನ್ಸಲ್ ಮಾಡ್ಯಾರ ಅಂತ ಕೇಳಿದ್ರಿ. ಇರ್ಲಿ, ನೀ ಕೇಳೋದು ಕರೆಕ್ಟ್ ಐತೆ. ಏನಂದ್ರ ಈ ಡಿಪ್ಲೊಮಾ ಮುಗಿಸ್ಕೊಂಡಾಗ ಇಲ್ಲಿಗೆ ಬರ್ಲಿಕ್ಕೆ ಅವಕಾಶ ಐತಿ. ಡೈರೆಕ್ಟ್ ನೀವು ಸೆಕೆಂಡ್ ಇಯರ್ಗೆ ಎಂಟ್ರಿ ಕೊಡ್ತೀವಿ. ಸೆಕೆಂಡ್ ಇಯರ್ ಎಂಟ್ರಿ ಕೊಟ್ರೆ ನಿಮ್ಗೆ 1 year ಕಡಿಮೆ. ಲೈಕ್ ಇಫ್ ಯು ಆರ್ ಕಮ್ ಫ್ರಮ್ ಲ್ಯಾಟ್ರಲ್ ಬಂದ್ರ 4 ವರ್ಷ ಟೋಟಲ್ ಏನಾಗುತ್ತೆ, 4 ವರ್ಷ. ಅಂದ್ರೆ ಅದ್ರೊಳಗೆ ಇಂಟರ್ನ್ಶಿಪ್ ಸೇರಿ ಇನ್ಕ್ಲೂಡಿಂಗ್ ಇಂಟರ್ನ್ಶಿಪ್. ಇದು ಮೇಜರ್ ಅಪ್ಡೇಟ್ಸ್. ಬಿ ಎಸ್ ಸಿ ಆಪ್ಟೋಮೆಟ್ರಿದವ್ರಿಗೆ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ನಮ್ ಕೋರ್ಸ್ ಮೀನ್ಸ್ ನಾನೇನು ಫೋಕಸ್ ಮಾಡಿರೋದಲ್ಲ ಅನಸ್ತೇಷಿಯಾ ಅಂಡ್ ಟೆಕ್ನಾಲಜಿ, ಅದರದ್ದು ಯಾವುದೂ ತರಹದ ಚೇಂಜಸ್ ಆಗಿಲ್ಲ.